ವೀಕ್ಷಕರೇ, ಅದು ಇದೇ 2025 ಆಗಸ್ಟ್ ತಿಂಗಳ ಸಮಯ. ಸ್ಥಳ ಬಿಹಾರದ ನಳಂದ ನಗರ. ಅಲ್ಲಿ ವಾಸ ಇದ್ದಂತ 23 ವರ್ಷದ ಪಿಂಟು ಕುಮಾರ್ ಎಂಬ ಹೆಸರಿನ ಯುವಕನನ್ನ ಆ ಊರ ಗ್ರಾಮಸ್ಥರು ಅವನನ್ನ ಸದಾ ಸರಳ, ಸಭ್ಯ ಹಾಗೂ ಒಳ್ಳೆ ಹುಡುಗ ಅಂತಾನೆ ಭಾವಿಸಿದ್ರು. ಆಗಸ್ಟ್ 2ನೇ ವಾರದ ಕೊನೆವರೆಗೂ ಅವನ ಜೀವನದಲ್ಲಿ ಅಂತ ಯಾವುದೇ ವಿಶೇಷತೆ ಇರಲಿಲ್ಲ. ಅಲ್ಲಿವರೆಗೂ ಅವನ ಜೀವನ ಸುಗಮವಾಗೇನೆ ಸಾಗಿತ್ತು. ಆದ್ರೆ ಆಗಸ್ಟ್ 10ನೇ ತಾರೀಕು ರಾತ್ರಿ ಮಾತ್ರ ಆ ರೀತಿ ಇರಲಿಲ್ಲ. ಆ ಹೊತ್ತಿಗೆ ಅಲ್ಲಿ ಎಲ್ಲಾ ಕೂಡ ಏಕಾಏಕಿ ಯಾರು ಕೂಡ ಊಹೆ ಮಾಡದಂತ ರೀತಿಯಲ್ಲಿ ಬದಲಾಗಿತ್ತು. ಅವತ್ತು ರಾತ್ರಿಯೇ ಈ ಪಿಂಟುವನ್ನ ಕೊನೆ ಬಾರಿ ಅವನ ಮನೆಯಲ್ಲಿ ಜನ ನೋಡಿದ್ದು. ಅದಾದ ನಂತರ ಅವನು ನಿಗೂಢ ರೀತಿಯಲ್ಲಿ ಕಾಣೆಯಾದ. ಈ ಒಂದು ಸುದ್ದಿ ಹರಡಿದ ಕೂಡಲೇ ಗ್ರಾಮದಲ್ಲಿ ಅವನಿಗಾಗಿ ಹುಡುಕಾಟ ಶುರುವಾಯಿತು. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಅವನು ಸುತ್ತಮುತ್ತ ಎಲ್ಲೂ ಕೂಡ ಕಂಡುಬರ್ಲಿಲ್ಲ. ಅವನು ಮನೆಯಿಂದ ಹೊರಗಡೆ ಹೋಗಿ ಎಲ್ಲೋ ತಪ್ಪಿಸಿಕೊಂಡಿರಬಹುದು ಅಂತ ಅನೇಕರು ಭಾವಿಸಿದ್ರು. ಆದ್ರೆ ನಿಧಾನವಾಗಿ ತಿಳಿದಂತ ವಿಷಯ ಏನಪ್ಪಾ ಅಂದ್ರೆ, ಅಸಲಿಗೆ ಅವನು ಮನೆ ಬಿಟ್ಟು ಹೊರಗಡೆ ಹೋಗೇ ಇರಲಿಲ್ಲ. ಹಾಗಾದ್ರೆ ಪಿಂಟು ಏನಾದ, ಎಲ್ಲಿಗೆ ಹೋದ, ಅವನು ಕಣ್ಮರೆ ಆಗಿದ್ದು ಹೇಗೆ ಮತ್ತು ಯಾಕೆ ಅನ್ನುವಂತ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಉದ್ಭವ ಆದವು. ಆದ್ರೆ ಅವನ ಕಣ್ಮರೆ ಕುರಿತಾಗಿ ಆ ಗ್ರಾಮದ ಕೆಲವರಿಗೆ ಮುಂದೆ ಗೊತ್ತಾದಂತ ಒಂದು ಕರಾಳವಾದಂತ ಸತ್ಯ ಅತ್ಯಂತ ಆಘಾತಕಾರಿಯಾಗಿತ್ತು. ವೀಕ್ಷಕರೇ, ಈ ಇಡೀ ಪ್ರಕರಣದಲ್ಲಿ 3 ಪ್ರಮುಖ ಪಾತ್ರಧಾರಿಗಳು ಬರ್ತಾರೆ. ಅವ್ರು ಯಾರು ಅಂದ್ರೆ, ಒಂದು ಅವನ ತಂದೆ ಶ್ಯಾಮರಾವ್, ತಾಯಿ ನೀಲು ಹಾಗೂ ಅವ್ರ ಮಗ ಪಿಂಟು ಕುಮಾರ್. ಇದೊಂದು ತಂದೆ ತಾಯಿ ಮಗನ ನಡುವಿನ ಸಂಬಂಧದ ಒತ್ತಡ ಹಾಗೂ ಅದರ ಏರಿಳಿತವೇ ಹೇಗೆ ಯಾವ ರೀತಿ ಕೊಲೆಗೆ ಕಾರಣ ಆಯಿತು ಎಂಬುದಕ್ಕೆ ಒಂದು ತಾಜಾ ನಿದರ್ಶನ. ವೀಕ್ಷಕರೇ, ಈ ಒಂದು ಪ್ರಕರಣದ ಹೊಳಹೊಕ್ಕು ತಿಳಿಯುವಂತ ಮೊದಲು ಇವರ ಪರಿವಾರದ ಹಳೆಯ ಹಿನ್ನೆಲೆ ಬಗ್ಗೆ ನಾವಿಲ್ಲಿ ಸ್ವಲ್ಪ ತಿಳಿಯೋದು ಅವಶ್ಯ. ಈ ಕುಟುಂಬದ ಹಿರಿಯ ವ್ಯಕ್ತಿ ಆದಂತ ಶ್ಯಾಮರಾವ್ ರವರ ಮೊದಲ ಪತ್ನಿಗೆ ಸಂಬಂಧಪಟ್ಟಂತ ದುರಂತವೊಂದು ಈ ಹಿಂದೆ ಇವರು ಕುಟುಂಬದಲ್ಲಿ ನಡೆದಿತ್ತು. ಈ ಶ್ಯಾಮರಾವ್ ತಾನೊಬ್ಬ ಸಾಮಾನ್ಯ ಕೂಲಿಕಾರ ವ್ಯಕ್ತಿ. ಇವರ ಮೊದಲ ಪತ್ನಿ ಮಗ ಹುಟ್ಟಂತ ಕೆಲವೇ ವರ್ಷಗಳಲ್ಲಿ ಮನೆಯಲ್ಲಿ ಆಗಾಗ ಕಾರಣ ಇಲ್ಲದೆ ಅಥವಾ ಕ್ಷುಲ್ಲಕ ಕಾರಣಗಳಿಂದಾಗಿ ನಡೀತದಂತ ಜಗಳ, ಕಲಹಗಳಿಂದ ಬೇಸತ್ತು ಒಂದಿನ ತಾನು ಮೈ ಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿಯನ್ನು ಹಚ್ಕೊಂಡು ಎಲ್ಲರ ಸಮ್ಮುಖದಲ್ಲಿ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಹಾಗೂ ಆ ಗ್ರಾಮಸ್ಥರು ಈ ಭೀಕರ ಘಟನೆಯನ್ನು ತಮ್ಮ ಕಣ್ಣಾರೆ ನೋಡಿದ್ರು. ಈ ಒಂದು ಘಟನೆ ನಡೆದಂತ ಕೆಲವೇ ಗಂಟೆಗಳಲ್ಲಿ ಶ್ಯಾಮರಾವ್ ತನ್ನ ಮೊದಲ ಪತ್ನಿಯ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು. ಈ ಒಂದು ಘಟನೆ ಹಿನ್ನೆಲೆ ಪೊಲೀಸ್ ದೂರಾಗ್ಲಿ ಅಥವಾ ಊರ ಪಂಚಾಯತಿ ಸೇರೋದಾಗ್ಲಿ ಯಾವುದೂ ಕೂಡ ಮಾಡಲಿಲ್ಲ. ಆದ್ರೂ ಕೂಡ ಒಂದು ರಹಸ್ಯ ದೂರಿನ ಅಡಿ ಪೊಲೀಸರು ಈ ಬಗ್ಗೆ ವಿಚಾರಣೆಯನ್ನ ಆರಂಭಿಸ್ತಾರಾದ್ರೂ ಅಲ್ಲಿ ಅದಕ್ಕೆ ಬೇಕಿದ್ದಂತ ಸಾಕ್ಷಿ ನಿಗೂಢ ರೀತಿಯಲ್ಲಿ ಅಥವಾ ದುರುದ್ದೇಶ ಪೂರ್ವಕವಾಗಿಯೇ ಅದು ನಾಶ ಆಗಿತ್ತು. ಹೇಗೂ ತನ್ನ ವಿರುದ್ಧ ಯಾವುದೇ ಮಹತ್ತರ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಶ್ಯಾಮರಾವ್ ತನಿಖೆಯಿಂದ ಬಚಾವಾದರು. ಇದಾಗಿ ಈ ಶ್ಯಾಮರಾವ್ ಕೆಲವೇ ದಿನಗಳ ಒಳಗೆ 2ನೇ ಮದುವೆಯನ್ನ ಮಾಡಿಕೊಂಡ. ಆದ್ರೆ ಈ 2ನೇ ಮದುವೆ ಕೂಡ ವಿಫಲತೆ ಕಡೆಗೆ ಸಾಗುತ್ತೆ. ತನ್ನ ಮೊದಲ ಪತ್ನಿ ಸತ್ತಂತ ಕೆಲವೇ ತಿಂಗಳಲ್ಲಿ ಈ ಶ್ಯಾಮರಾವ್ ತನ್ನ ಹೊಸ ಪ್ರೇಯಸಿಯೊಬ್ಬಳನ್ನ ಮದುವೆಯಾದ. ಆದ್ರೆ ಆ ಸಂಬಂಧ ಕೂಡ ಹೆಚ್ಚು ಕಾಲ ಇರಲಿಲ್ಲ. ಕಾರಣಾಂತರಗಳಿಂದ ಕೆಲವು ದಿನಗಳ ನಂತರ ಅವಳು ಕೂಡ ಆ ಮನೆಯನ್ನ ಬಿಟ್ಟು ಹೋಗ್ತಾಳೆ. ಇನ್ನು ಅವನ 3ನೇ ಮದುವೆ ಕೂಡ ಹೇಳಿಕೊಳ್ಳುವಂತ ಹೊಂದಾಣಿಕೆಯೊಂದಿಗೆ ಸಾಗ್ಲಿಲ್ಲ. 2014ರಲ್ಲಿ ಈ ಶ್ಯಾಮರಾವ್ 3ನೇ ಬಾರಿ ಮದುವೆಯಾಗಿದ್ದ. ಈ ಬಾರಿ ನೀಲು ಎಂಬ ಮಹಿಳೆಯನ್ನ ಶ್ಯಾಮರಾವ್ ಈ ಸಲ ತನ್ನ ಪತ್ನಿಯಾಗಿ ಕೈ ಹಿಡಿದಿದ್ದ. ಆದ್ರೆ ಈ ನೀಲು ಎಂಬಾಕೆಗೆ ಈಗಾಗಲೇ ಒಂದು ಮದುವೆ ಕೂಡ ಆಗಿ ಸಾಕಷ್ಟು ಸಮಸ್ಯೆಗಳಿಂದ ಆ ಒಂದು ಮದುವೆ ಮುರಿದು ಬಿದ್ದಿತ್ತು. ಈ ನೀಲುಗೆ ಇದು 2ನೇ ಮದುವೆ, ಮತ್ತೆ ಈ ಶ್ಯಾಮರಾವ್ಗೆ ಅದು 3ನೇ ಮದುವೆ. ಮದುವೆ ಆದ್ಮೇಲೆ ಈ ನೀಲು ಅವನ ಮನೆಯನ್ನ ಆಳೋದಕ್ಕೆ ಶುರು ಮಾಡಿದ್ಲು ಹಾಗೂ ಅದರ ಎಲ್ಲ ಯಜಮಾನಿಕೆ ಮೇಲೆ ತನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಆಕೆ ಟ್ರೈ ಮಾಡ್ತಾಳೆ. ಆದ್ರೆ ಈ ರೀತಿ ಡಾಮಿನೆನ್ಸಿ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟಂತ ಅವಳ ಗುಣ, ಸ್ವಭಾವ ಅದು ಒಬ್ಬ ಸಭ್ಯ ಗೃಹಿಣಿಗೆ ತಕ್ಕದಾಗಿರ್ಲಿಲ್ಲ. ಆ ಗ್ರಾಮಸ್ಥರಿಗೆ ಅವಳ ನಡೆ ನುಡಿಗಳು ವ್ಯತಿರಿಕ್ತ ಅಂತ ಅನ್ಸಿ ಅವಳ ವ್ಯಕ್ತಿತ್ವನೇ ತುಸು ವಿಚಿತ್ರ ಅಂತ ಅನ್ಸೋದಕ್ಕೆ ಶುರುವಾಯಿತು. ಅದರ ಪರಿಣಾಮ ಆ ಮನೆಯ ವಾತಾವರಣದಲ್ಲಿ ಕ್ರಮೇಣ ಗಮನಾರ್ಹವಾದ ಬದಲಾವಣೆಗಳು ಕಂಡುಬಂದವು. ವೀಕ್ಷಕರೇ, 2025 ಆಗಸ್ಟ್ನಲ್ಲಿ ನಡೆದಂತ ಈ ಒಂದು ಘಟನೆ ಆ ಮನೆಯ ಕೌಟುಂಬಿಕ ಹಾಗೂ ಸಂಬಂಧದ ಒಳಗಿನ ಎಡವಟ್ಟುಗಳಿಂದ ಪ್ರೇರಣೆ ಪಡೆದು ಅದು ಸಂಭವಿಸಿತ್ತು. ಇದೇ ಆಗಸ್ಟ್ 12ನೇ ತಾರೀಕು ಈ ಒಂದು ಸಂಬಂಧಿತವಾಗಿ ಹರಣ್ಣೂರ್ ಪೊಲೀಸ್ ಠಾಣೆಗೆ ಆ ಊರಿನ ಗ್ರಾಮಸ್ಥರು ತಮ್ಮ ಸ್ವಇಚ್ಛೆಯಿಂದ ಒಂದು ಲಿಖಿತ ದೂರನ್ನ ಕೊಡ್ತಾರೆ. ಆ ಒಂದು ದೂರಿನಲ್ಲಿದ್ದಂತ ವಿವರಗಳು ಹಾಗೂ ವಿಷಯಗಳು ನಿಜಕ್ಕೂ ಗಾಬರಿಗೊಳಿಸುವಂತಿದ್ವು. ಶ್ಯಾಮರಾವ್ ತನ್ನ ಮಗ ಪಿಂಟು ಕುಮಾರ್ನನ್ನ ಕೊಂದು ತನ್ನ ಪತ್ನಿ ನೀಲುವಿನ ಸಹಾಯದಿಂದ ಆಂಬುಲೆನ್ಸ್ನ ಮೂಲಕ ಗಂಗಾ ನದಿಗೆ ಎಸೆದಿದ್ದಾನೆ ಹಾಗೂ ಸ್ವಂತ ಮಗನ ಈ ಹತ್ಯೆ ತಾನೇ ಮಾಡಿ ಇದನ್ನ ಅವನು ಮರೆಮಾಚಿ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ನಮ್ಗೆ ಹಲವು ಮೂಲಗಳಿಂದ ಸಂದೇಹ ಬಂದಿದೆ. ಹೀಗಾಗಿ ಅವನ ಮೇಲೆ ಗಂಭೀರವಾದಂತ ತನಿಖೆಯನ್ನ ಈ ಕೂಡಲೇ ಶುರು ಮಾಡಬೇಕು ಅಂತ ಆ ಊರ ಜನ ಅದರಲ್ಲಿ ಒಪ್ಪಿ ಬರೆದು ಪೊಲೀಸರಿಗೆ ಈ ಒಂದು ಪತ್ರದ ಮೂಲಕ ವಿನಂತಿಯನ್ನ ಮಾಡ್ಕೊಂಡಿದ್ರು. ಇದನ್ನ ತುಸು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತಕ್ಷಣ ಶ್ಯಾಮರಾವ್ ಮತ್ತು ನೀಲುವನ್ನ ವಿಚಾರಣೆ ಮಾಡಿದಾಗ ಮೊದಲಿಗೆ ಅವರು ಅವನ ಮಗ ಪಿಂಟು ಇನ್ನೊಂದು ಗ್ರಾಮಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರು. ಆದ್ರೆ ಅದು ಸುಳ್ಳು ಅಂತ ಬೇಗನೆ ಗೊತ್ತಾಯ್ತು. ಪಿಂಟುವಿನ ತಾತ ಆದಂತ ಸಹದೇವ್ ಕೂಡ ಈ ಬಗ್ಗೆ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ರು. ನನ್ನ ಮೊಮ್ಮಗ ಕಾಣೆಯಾಗಿರೋದು ಸಂಶಯಾಸ್ಪದವಾಗಿದೆ. ಅವನ ಜೀವಕ್ಕೆ ಅಪಾಯ ಇದೆ ಅಂತ ನನಗೆ ಅವನು ಕಣ್ಮರೆ ಆದಾಗಿಂದನೂ ಕೂಡ ಅನಿಸ್ತಾ ಇದೆ. ಈ ಬಗ್ಗೆ ಅವನ ಪೋಷಕರೇ ಯಾಕೋ ಹೆಚ್ಚು ತಲೆ ಕೆಡಿಸ್ಕೊಳ್ತಿಲ್ಲ. ಅವನನ್ನ ಆದಷ್ಟು ಬೇಗ ಹುಡುಕೊಡಿ ಅಂತ ಪೊಲೀಸರಿಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಇದೆಲ್ಲದರ ಆಧಾರದ ಮೇಲೆ ಅಪಹರಣ ಮತ್ತು ಕೊಲೆ ಆರೋಪದ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಯಿತು. ಜನ ಹಾಗೂ ಇತರರು ಕೊಟ್ಟಂತ ಹೇಳಿಕೆ ಮತ್ತು ದೂರಿನ ಅನ್ವಯ ಪೊಲೀಸರು ಶ್ಯಾಮರಾವ್ ಮತ್ತು ಪತ್ನಿ ನೀಲು ಹಾಗೂ ಆ ಒಂದು ಆಂಬುಲೆನ್ಸ್ ಚಾಲಕನನ್ನ ಬಂಧಿಸ್ತಾರೆ. ವಿಚಾರಣೆ ಸಮಯದಲ್ಲಿ ಆ ವಾಹನದ ಚಾಲಕ ಈ ಒಂದು ಘಟನೆ ಕುರಿತಾಗಿ ಏನೇ ನಡೀತು ಅನ್ನುವಂತ ಮಾಹಿತಿಯ ಜೊತೆ ಆ ಒಂದು ಆರೋಪದ ಹಿಂದೆ ನಡೆದಿದ್ದಂತ ಸತ್ಯವನ್ನು ಕೂಡ ಒಪ್ಪಿಕೊಂಡ.
ಆಗಸ್ಟ್ 10ನೇ ತಾರೀಕು ರಾತ್ರಿ ನಾನು ಪಿಂಟುವಿನ ಶವವನ್ನ ಗಂಗಾ ನದಿಗೆ ಕೊಂಡೊಯ್ದಿದ್ದೆ. ಶ್ಯಾಮರಾವ್ ಮತ್ತು ನೀಲು ಆ ಶವವನ್ನ ನಾನು ಹೇಗಾದ್ರೂ ಮಾಡಿ ಯಾರಿಗಾದ್ರೂ ಗೊತ್ತಾಗದ ಹಾಗೆ ಡಿಸ್ಪೋಸ್ ಮಾಡುವಂತೆ ಹೇಳಿ ನನಗೆ ಇದೇ ಕೆಲಸಕ್ಕೆ ನನಗೆ ಬೇಕಾದ ಹಣವನ್ನ ಕೊಟ್ಟಿದ್ರು ಅಂತ ಅವನು ಬಾಯ್ಬಿಟ್ಟಿದ್ದ. ಅವನು ಹೇಳಿದ್ದನ್ನೆಲ್ಲ ಕೇಳಿ ಸಂಗ್ರಹಿಸಿಕೊಂಡಂತ ಪೊಲೀಸರು ಅವನು ತೋರಿಸಿದಂತ ಜಾಗದಲ್ಲಿ ಆ ಒಂದು ಶವಕ್ಕಾಗಿ ತೀವ್ರ ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ನದಿಯ ಹರಿವು ಅತಿಯಾದ ಹಾಗೂ ನಿರಂತರ ಸುರಿದಂತ ಮಳೆಯಿಂದಾಗಿ ರಭಸವಾಗಿರೋದ್ರಿಂದ ಆ ಒಂದು ಶವ ಎಷ್ಟೇ ಹುಡುಕಿದ್ರು ಕೂಡ ಅವ್ರಿಗೆ ಅಲ್ಲೆಲ್ಲೂ ಕೂಡ ಪತ್ತೆ ಆಗ್ಲಿಲ್ಲ. ಅದು ಆ ನದಿ ಹರಿವಿನ ಜೊತೆ ಕೊಚ್ಕೊಂಡು ಹೋಗಿತ್ತು. ಹಾಗೂ ಮುಂದೆ ಅದನ್ನ ಜಲಚರಗಳು ಅಥವಾ ಇತರೆ ಮಾಂಸಾಹಾರಿ ಜೀವಿಗಳು ಎಳೆದು ತಿಂದು ಅದರ ರೂಪವನ್ನ ಕೆಡಿಸಬೇಕು ಅಂತ ಪೊಲೀಸರು ಗೆಸ್ ಮಾಡ್ತಾರೆ. ಈ ಒಂದು ಕೊಲೆಯ ಹಿಂದಿನ ನಿಜ ಹೊರ ಬಂದದ್ದೇ ತಡ ಮುಂದಿನ ಪೊಲೀಸ್ ತನಿಖೆಯಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಯಿತು. 2014ರಲ್ಲಿ ಈ ಶ್ಯಾಮರಾವ್ 3ನೇ ಮದುವೆ ಮಾಡಿಕೊಂಡಾಗ ಅವನ ಮಗಾದಂತ ಪಿಂಟುಗೆ ಕೇವಲ 13 ವರ್ಷ ವಯಸ್ಸು. ಕಾಲ ಕಳೆದಂತೆ ಈ ಪಿಂಟು ಕೂಡ ಯುವಕ ಆದ. ಶ್ಯಾಮರಾವ್ ತಾನು ಹೆಚ್ಚು ಕಾಲ ದೆಹಲಿಯಲ್ಲಿ ಕೆಲಸವನ್ನ ಮಾಡ್ತಿದ್ರಿಂದ ಮನೆಯಲ್ಲಿ ಅವನ 3ನೇ ಪತ್ನಿ ನೀಲು ಮತ್ತು ಮಗ ಪಿಂಟು ಇಬ್ಬರೇ ಇರ್ತಾ ಇದ್ರು. ಹಾಗೂ ಅವ್ರ ನಡುವೆ ತಾಯಿ ಮಗನ ಸಂಬಂಧ ಇದ್ರೂ ಕೂಡ ಆಕೆ ಅವನಿಗೆ ಸ್ವಂತ ತಾಯಿ ಅಲ್ವಾದ್ರಿಂದ ಹಾಗೂ ಅವನಿಗೂ ಕೂಡ ಆಕೆಗೆ ಸ್ವಂತ ಮಗ ಅಲ್ಲದೆ ಇದ್ರೂ ಕೂಡ ಅವ್ರ ನಡುವೆ ಅಸಹಜವಾದಂತಹ ಸಂಬಂಧ ಹಾಗೂ ಆಪ್ತತೆ ಏರ್ಪಟ್ಟಿತ್ತು. ವೀಕ್ಷಕರೇ, ಇದನ್ನ ಕೇಳೋದಕ್ಕೆ ಮತ್ತೆ ಹೇಳೋದಕ್ಕೂ ಅಸಹ್ಯ ಆಗ್ತಿದೆ. ಆದ್ರೂ ಇಂಥ ಕೇಸ್ಗಳು ಆದಾಗ ಇದನ್ನ ನಾವು ನಿಮ್ ಮುಂದೆ ಹೇಳಬೇಕಾಗುತ್ತೆ. ಇವರ ನಡುವಿನ ಈ ಒಂದು ಅಸಹಜ ಸಂಬಂಧದ ಸುದ್ದಿ ಆ ಗ್ರಾಮದ ಸುತ್ತ ಕೂಡ ಹರಡಿತ್ತು. ಹಾಗೂ ಅದು ಕ್ರಮೇಣ ಪಿಂಟುವಿನ ತಂದೆಯಾದಂತ ಶ್ಯಾಮರಾವ್ನು ತಲುಪಿತ್ತು. ಒಂದಿನವನು ಸ್ವತಃ ಇಬ್ಬರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದ. ಆಗ ಈ ನೀಲು ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ನನ್ನ ತಪ್ಪೇನಿಲ್ಲ, ನಿಮ್ಮ ಮಗ ಪಿಂಟುನೇ ನನ್ನನ್ನ ಬಲವಂತ ಪಡಿಸಿದ್ದ ಹಾಗೂ ನನ್ನ ಮೇಲೆ ಅವನು ಕೆಟ್ಟ ಭಾವನೆ ಹೊಂದಿದ್ದ ಅಂತ ಆಕೆ ಹೇಳಿದ್ಲು. ಮೊದಲೇ ಈ ಒಂದು ವಿಷಯ ಗೊತ್ತಾಗಿ ಡಿಸ್ಟರ್ಬ್ ಆಗಿದ್ದಂತ ಶ್ಯಾಮರಾವ್ ಇದನ್ನೇ ನಿಜ ಅಂತ ನಂಬಿದ್ದ. ಆಗ ಆ ಇಬ್ರು ಸೇರಿ ಇದಕ್ಕೆ ಏನಾದ್ರೂ ಒಂದು ಅಂತ್ಯವನ್ನು ಹಾಡ್ಲೇಬೇಕು ಅಂತ ಒಂದು ಪ್ಲಾನ್ ಹಾಕ್ತಾರೆ. ಅದರಂತಾನೆ ಆಗಸ್ಟ್ 10ನೇ ತಾರೀಕು ರಾತ್ರಿ ಈ ಪಿಂಟುಗೆ ಮತ್ತು ಬರುವಂತ ವಸ್ತುವನ್ನ ತಿನ್ನಿಸಿ ಅವನನ್ನ ಎಚ್ಚರ ತಪ್ಪಿಸುವಲ್ಲಿ ಅವರು ಯಶಸ್ವಿಯಾದ್ರು. ಅವನನ್ನ ಉಸಿರುಗಡಿಸಿ ಕೊಂದು ಆಂಬುಲೆನ್ಸ್ ಮೂಲಕ ಗಂಗಾ ನದಿಗೆ ಎಸ್ತಿದ್ರು. ವೀಕ್ಷಕರೇ, ವಯಸ್ಸಿನ ಹಪಾಹಪಿಗೆ ಸೋತು ತಾಯಿಗೆ ಸಮ ಅದಳೊನೆ ಮೋಹಿಸಿದಂತ ಈ ಪಿಂಟು ಈ ರೀತಿ ಸ್ವಂತ ತಂದೆ ಆಕ್ರೋಶಕ್ಕೆ ಬಲಿಯಾಗಿ ಗಂಗಾ ನದಿಗೆ ಪಾಲಾಗಿದ್ದ. ಇದು ಬಹಳ ಇತ್ತೀಚೆಗೆ ನಡೆದಂತ ಪ್ರಕರಣ ಆಗಿದ್ರಿಂದ ಈಗಲೂ ಕೂಡ ಅವನ ಶವ ಪತ್ತೆಯಾಗದಂತ ಕಾರಣ ಈ ಇಡೀ ಪ್ರಕರಣ ಕಾನೂನಾತ್ಮಕವಾಗಿ ವೀಕ್ ಆಗಿದ್ದು ಅದು ಸಿಗದ ಹೊರತು ಈ ಒಂದು ಕೇಸ್ ನಿಲ್ಲೋದಿಲ್ಲ. ಹಾಗೂ ಇಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳುವಂತ ಸಂಭವ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಆ ಊರ ಗ್ರಾಮಸ್ಥರು ಕೊಟ್ಟಂತ ಹೇಳಿಕೆ, ಆ ಚಾಲಕನ ತಪ್ಪೊಪ್ಪಿಗೆ ಹೇಳಿಕೆ ಮತ್ತು ಶ್ಯಾಮರಾವ್ ಮತ್ತು ಅವನ ಪತ್ನಿ ನೀಲು ಈ ಇಬ್ಬರ ಹೇಳಿಕೆಗಳ ನಡುವೆ ಇರುವಂತಹ ವ್ಯತ್ಯಾಸ ಹಾಗೂ ಆಗಾಗ ಅವು ನಾಟಕೀಯವಾಗಿ ಬದಲಾಗ್ತಿರೋದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಪ್ರಸ್ತುತ ಈ ವಿಚಿತ್ರ ಕರಾಳ ಘಟನೆ ಹಲವು ನೈತಿಕ ಪ್ರಶ್ನೆಗಳನ್ನ ನಮ್ಮಲ್ಲಿ ಹುಟ್ಟುಹಾಕ್ತವೆ. ಈ ಇಡೀ ಘಟನೆಯಲ್ಲಿ ನಿಜವಾದ ತಪ್ಪು ಯಾರದ್ದು? ಇಲ್ಲಿ ಅಸಲಿ ತಪ್ಪಿತಸ್ಥರು ಯಾರು? ಪಿಂಟು, ನೀಲು ಅಥವಾ ಶ್ಯಾಮರಾವ್? ಈ ಮೂವರಲ್ಲಿ ಹೆಚ್ಚು ತಪ್ಪು ಯಾರದ್ದು? ಆಕೆ ತನ್ನ ತಾಯಿ ಅಂತ ಗೊತ್ತಿದ್ದು ಕೂಡ ಅವನು ಆಕೆಯನ್ನ ತಂದೆ ಇಲ್ಲದಂತ ವೇಳೆಯಲ್ಲಿ ಕಾಮದ ದೃಷ್ಟಿಯಿಂದ ನೋಡಿದ್ದು ಅವನ್ ತಪ್ಪ? ಅಥವಾ ಅವನು ಎಷ್ಟೇ ಆಗಲಿ ತನ್ನ ಮಗನ ಸಮಾನ ಅವನ ತಾಯಿಯ ಸ್ಥಾನದಲ್ಲಿರುವಂತ ತಾನು ಗಂಡ ಇಲ್ಲದಂತ ವೇಳೆಯಲ್ಲಿ ಅವನನ್ನ ಮೋಹಿಸಿ ಅವನಿಗೆ ಬೇಕಾದ ಹಾಗೆ ಸಹಕರಿಸಿ ಈ ಒಂದು ವಿಷಯ ಪತಿಗೆ ಗೊತ್ತಾದ ತಕ್ಷಣ ಅದನ್ನ ಮರೆಮಾಚಿ ತಾನ್ ಮಾತ್ರ ಸಾಚ ಅವನ್ ಮಾತ್ರ ಕಾಮುಕ ಸುಳ್ಳನ್ನ ಹೇಳದಂತ ನೀಲು ಇಲ್ಲಿ ಹೆಚ್ಚು ತಪ್ಪಿತಸ್ಥಳ. ಇಲ್ಲಾಂದ್ರೆ ವಿಷಯ ಗೊತ್ತಾದ ತಕ್ಷಣ ವಿವೇಕವನ್ನ ಕಳೆದುಕೊಳ್ಳದೆ ವ್ಯವಧಾನದಿಂದ ವರ್ತಿಸಿ ಅವರಿಬ್ಬರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿ ಅವರಿಗೆ ಬುದ್ಧಿ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಹೊಸದಾಗಿ ಬದುಕೋದಿಗೆ ಅವಕಾಶವನ್ನು ಕೊಡದೆ ದುಡುಕಿ ಮಗನನ್ನೇ ಕೊಂದಂತ ಶ್ಯಾಮರಾವ್ ಇಲ್ಲಿ ಹೆಚ್ಚು ಶಿಕ್ಷಾರ್ಹನ. ವೀಕ್ಷಕರೇ, ನನ್ನ ಪ್ರಕಾರ ಈ ಒಂದು ಘಟನೆಯಲ್ಲಿ ಎಲ್ಲರದ್ದು ಕೂಡ ತಪ್ಪಿದೆ. ಈ ಮೂವರಲ್ಲಿ ಯಾರು ಕೂಡ ಬುದ್ಧಿ ಇಲ್ದವರು ಅಲ್ಲ, ಅಪ್ರಾಪ್ತರು ಅಲ್ಲ. ಅವರಲ್ಲಿ ಯಾರಾದ್ರೂ ಒಬ್ರು ತಮ್ಮ ತಪ್ಪನ್ನ ತಿದ್ಕೊಂಡು ನಡೆದಿದ್ರು ಕೂಡ ಈ ಪಿಂಟು ಈಗ ಗಂಗಾ ನದಿಯ ಪಾಲಾಗ್ತಿರ್ಲಿಲ್ಲ. ಈಗ ಅವರೆಷ್ಟೇ ಮಗನಿಗಾಗಿ ಹಂಬಲಿಸಿ ತಪಸ್ಸೆ ಮಾಡಿದ್ರು ಕೂಡ ಕೈಯಾರೆ ಕೊಲೆಗೆ ಈಡಾದಂತ ಮಗನಂತೂ ಬದುಕಿ ಬರೋದಕ್ಕೆ ಸಾಧ್ಯ ಇಲ್ಲ. ಅರೆಕ್ಷಣ ಮೈ ಮರೆತು ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟಿದ್ದಕ್ಕೆ ಬಾಳಿ ಬದುಕಬೇಕಾದಂತ ಮಗ ಕೈ ತಪ್ಪಿ ಹೋದ. ಹಾಗೂ ಈ ಒಂದು ಕೇಸ್ ಏನಾದ್ರೂ ಅವರ ವಿರುದ್ಧ ಎದ್ದಿಂದ್ರೆ 10 ವರ್ಷಗಳ ಕಾಲ ಅವರು ಜೈಲಿನ ಕೋಣೆಯಲ್ಲಿ ಕಂಬಿ ಎಣಿಸುವಂತ ಸ್ಥಿತಿಯನ್ನ ಅವರಾಗೇನೆ ಅವರೇ ತಂದ್ಕೊಳ್ತಾರೆ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಚಿತ್ರ ಘಟನೆಯ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ನೀವು ತಿಳಿಸಲೇಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.